ನಮಸ್ಕಾರ ಎಲ್ಲರಿಗೂ. ನೀವೇನಾದ್ರೂ ಹೆಲ್ದಿ ದಾಲ್ ಮಾಡೋದು ಹೆಂಗೆ ಅಂತ ನೋಡ್ತಾ ಇದ್ರೆ ಇದು ನಿಮಗೆ ಪರ್ಫೆಕ್ಟ್ ವಿಡಿಯೋ. ನಾವಿಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಘೀ ಮಸೂರ್ ದಾಲ್. ಮತ್ತೆ ತಡ ಶುರು ಮಾಡೋಣ. ಮೊದಲಿಗೆ ಏನು ಮಾಡಿ ಅಂದರೆ 1 ಕಪ್ ಮಸೂರ್ ದಾಲ್ ತಗೊಂಡು ಅದನ್ನು ಒಂದು 5 ಗಂಟೆಗಳ ಕಾಲ ನೆನೆಸಾಕ್ಬಿಡಿ. ಇವಾಗ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ನ ಕಾಯೋಕ್ಕಿಟ್ಟು ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀವಿ. ಇವಾಗ ಒಂದು 2 ಈರುಳ್ಳಿ ತಗೊಂಡು ಅದನ್ನ ಹೆಚ್ಕೊಂಡು ಇವಾಗ ಕುಕ್ಕರ್ಗೆ ಹಾಕ್ತಾ ಇದೀವಿ. ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ನಾವೊಂದು 6 ಇಂದ 7 ಎಷ್ಟು ಬೆಳ್ಳುಳ್ಳಿನೂ ಹಾಕ್ತಾ ಇದೀವಿ. ಹಾಕದ್ಮೇಲೆ ಒಂದು 2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ. ಈಗ 1-2 ಹಸಿಮೆಣಸನ್ನು ಹಾಕೋತಾ ಇದೀವಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ. ಈಗ 1-2 ಟೊಮೆಟೊ ತಗೊಂಡು ಅದನ್ನ ಹೆಚ್ಕೊಂಡು ಹಾಕೋತಾ ಇದೀವಿ. ಯಾವುದನ್ನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಡೈರೆಕ್ಟ್ ಆಗಿ ದಾಲ್ ಹಾಕೋಣ. ಅಂದ್ರೆ ನಾವೀಗ ನೆನ್ಸಿಟ್ಕೊಂಡಿರ್ತೀವಲ್ಲ ಮಸೂರ್ ದಾಲು, ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಹಾಕೋತಾ ಇದೀವಿ. ನೀವು ಸಾಮಾನ್ಯವಾಗಿ ತೊಗರಿ ಬೇಳೆಲಿ ದಾಲ್ ಮಾಡೋಕ್ಕಿಂತ ಮಸೂರ್ ದಾಲ್ ಯೂಸ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ ದಾಲು ತಿನ್ನೋಕೆ. ಈಗ 1-2 ಕಪ್ಪು ನೀರು ಹಾಕೊಳ್ಳಿ. ಜೊತೆಗೆ 1 ಟೀ ಸ್ಪೂನು ಅರಿಶಿನೂ ಹಾಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾವಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದೀವಿ. ಕಲ್ಲುಪ್ಪು ಹಾಕಿ ಕುಕ್ಕರ್ನ ಮುಚ್ಚಿಬಿಡಿ. ಇವಾಗ ಒಂದು 3-4 ವಿಷಲ್ ಹೊಡ್ಸಿದ್ರೆ ಒಳಗಡೆ ಇರೋ ದಾಲೆಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ನೀವು ಇದನ್ನು ಆ್ಯಕ್ಚುಲಿ ದಿಢೀರ್ ಅಂತಲೂ ಮಾಡ್ಬೋದು. ನಾವು 5 ಗಂಟೆ ಏನಕ್ಕೆ ನೆನೆಸಿಡ್ತೀವಿ ಅಂತಂದರೆ ಇದರಿಂದ ಗ್ಯಾಸ್ಟ್ರಿಕ್ಕು ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ ಆಗಬಾರ್ದು. ನೆನೆಸಿಟ್ಟಾಗ ಅದೆಲ್ಲ ಆಗೋದು ಕಮ್ಮಿ. ಕುಕ್ಕರ್ದು ಪ್ರೆಷರ್ ಇಳಿದ್ಮೇಲೆ ಮುಚ್ಚಳ ತೆಗೆದ್ರ ಇವಾಗ ದಾಲ್ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗಿರಬೇಕು. ಸ್ಮ್ಯಾಶ್ ಆಗಿಲ್ಲ ಅಂತಂದರೆ ನೀವೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ಟೈಮು ಮುಂಚೆನೇ ಹೇಳ್ದಂಗೆ ಇದು ಘೀ ಮಸೂರ್ ದಾಲ್. ಅದಕ್ಕೆ ನಾವು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡು ತುಪ್ಪ ಕಾಯೋಕ್ಕಿಟ್ಟು ಜೀರಿಗೆ ಹಾಕಿ ಜೊತೆಗೆ ಮೆಣಸಿನ್ಕಾಯಿನೂ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಗೂ ಜೊತೆಗೆ ಇಂಗು ಎರಡನ್ನೂ ಹಾಕಿ ಒಳ್ಳೆ ಒಗ್ಗರಣೆ ಮಾಡಿ ದಾಲಿಗೆ ಹಾಕಿದ್ರೆ ಆಹಾ, ಅದ್ಭುತವಾದ ಘೀ ಮಸೂರ್ ದಾಲು ರೆಡಿ ಆಗುತ್ತೆ. ನಿಮ್ಗೇನಾದ್ರು ಸ್ವಲ್ಪ ಹುಳಿಬೇಕು ಅನ್ಸಿದ್ರೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಅಲ್ಲಿಗೆ ಒಂದು ಒಳ್ಳೆ ಘೀ ಮಸೂರ್ ದಾಲ್ ರೆಡಿ ಆಗುತ್ತೆ. ಅನ್ನ ಜೊತೆಗೂ ಸಕ್ಕತ್ತಾಗಿರುತ್ತೆ, ಚಪಾತಿಗೆ ಅದ್ಭುತವಾಗಿರುತ್ತೆ. ಮತ್ತೆ ಆಗ್ತಡ ನೋಡಿದ್ರಲ್ಲ, ಇವಾಗಲೇ ಒಂದು ಘೀ ಮಸೂರ್ ದಾಲ್ ಮಾಡಿದ್ಮೇಲೆ ಹೇಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗಾದರೆ ಮತ್ತೆ ಸಿಗುವ.